ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನನ್ನ ಮಗಳು ಟಾಯ್ಸ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಅದ್ರ ಬಗ್ಗೆನೇ ಒಂದು ವಿಡಿಯೋನು ಕೂಡ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟು ಈ ಟೆಡ್ಡಿ ಬೇರ್ನೆಲ್ಲ ಸಪ್ರೇಟ್ ಮಾಡಿ ಈ ಥರ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನು ಸ್ವಲ್ಪ ಪ್ಲಾಸ್ಟಿಕ್ ಐಟಮ್ಗಳೆಲ್ಲ ಇತ್ತಲ್ವ, ಅದನ್ನೆಲ್ಲ ಈ ಥರ ಸಪ್ರೇಟ್ ಮಾಡಿ ಇಟ್ಟಿದ್ದೀನಿ ವಾಶ್ ಮಾಡೋಣ ಅಂತ. ಮತ್ತು ಇನ್ನೊಂದು ಕೆಲವೊಂದು ಟಾಯ್ಸ್ಗಳಲ್ಲೆಲ್ಲ ಈ ಥರ ಶೆಲ್ ಇರುತ್ತೆ ಮತ್ತು ಚಾರ್ಜಬಲ್ ಇರುತ್ತೆ. ಆ ಥರ ಇರೋ ಟಾಯ್ಸ್ನ ಕೂಡ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಫಸ್ಟು ಶೆಲ್ನೆಲ್ಲ ರಿಮೂವ್ ಮಾಡಿಕೊಂಡು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಒಂದು ಜಗ್ಗಿಗೆ ಸ್ವಲ್ಪ ಬಿಸಿನೀರು ತಗೊಂಡಿದ್ದೆ. ಅದಕ್ಕೆ ಸ್ವಲ್ಪ ಡೆಟಾಲ್ ಲಿಕ್ವಿಡ್ನ ಹಾಕ್ಕೊಂಡು ಈ ಥರ ಒಂದು ಕಾಟನ್ ಬಟ್ಟೆನ ತಗೊಂಡು ಬಟ್ಟೆನ ಅದರಲ್ಲಿ ಅದ್ದಿ ನೀಟಾಗಿ ಆ ಥರ ಟೈಟಾಗಿ ಹಿಂಡ್ಕೊಂಡು ಅದನ್ನು ನೀರು ಇಲ್ಲದೆ ಇರೋ ಥರ ಒರೆಸ್ಕೊಳ್ತೀನಿ. ಯಾಕಂದರೆ ಶೆಲ್ಲಿರುವಂಥ ಐಟಮ್ಮು ಇನ್ನು ಚಾರ್ಜ್ಗೆಲ್ಲ ಹಾಕುವಂಥದ್ದು ರಸ್ಟ್ ಆಗುತ್ತಲ್ವ ನೀರು ಪಸೆ ಇದ್ದರೆ, ಅದಕ್ಕೋಸ್ಕರ ಅದನ್ನು ಈ ಥರನೇ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಡೈರೆಕ್ಟು ನೀರೆಲ್ಲ ಹಾಕಿ ಆಮೇಲೆ ಬಟ್ಟೆಲಿ ಒರೆಸಿದ್ರೂ ಕೂಡ ಅವು ಟಾಯ್ಸ್ಗಳು ಹಾಳಾಗುತ್ತೆ. ಇದು ಕೂಡ ಒಂದು ಚಾರ್ಜಬಲ್ ಐಟಮು, ಅದಕ್ಕೋಸ್ಕರ ಇದನ್ನು ಕೂಡ ಸೇಮ್ ಇದೇ ಮೆಥಡಲ್ಲಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಸ್ಲೇಟ್ ಇತ್ತು, ಅದು ಕೂಡ ನಾನು ನೀರೊಳಗೆ ಹಾಕೋಕ್ಕಾಗಲ್ಲ, ಅದರೊಳಗೆಲ್ಲ ನೀರು ಸೇರಿಕೊಂಡು ಹಾಳಾಗಿಬಿಡುತ್ತೆ. ಅದಕ್ಕೋಸ್ಕರ ಇದನ್ನು ಕೂಡ ಈ ಥರನೇ ವೆಟ್ಟೆಡ್ ಕ್ಲಾತಲ್ಲಿ ನೀಟಾಗಿ ಒರೆಸ್ಕೊಂಬಿಟ್ಟು ಇಲ್ಲಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಕ್ಕಳು ವಸ್ತುಗಳನ್ನೆಲ್ಲ ಅವಾಗವಾಗ ಬಾಯಲ್ಲಿ ಇಟ್ಕೊಂಡು ಕಚ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳು ಇದ್ದಾಗ ಪದೇ ಪದೇ ಈ ಥರ ಫ್ರೀ ಇದ್ದಾಗೆಲ್ಲ ಅವ್ರ ಐಟಮ್ಗಳನ್ನ ಕ್ಲೀನ್ ಮಾಡಿ ಎತ್ತಿಟ್ಕೊಬೇಕಾಗುತ್ತೆ ಅಲ್ವಾ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಈ ಥರ ಟಾಯ್ಸ್ ಇತ್ತು, ಅದಕ್ಕೆ ನಾನೊಂದು ಬ್ರಷ್ ತಗೊಂಡು ಸ್ವಲ್ಪ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಈ ಥರ ನೀಟಾಗಿ ಬ್ರಷಲ್ಲಿ ಉಜ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಹಾಗೆ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ, ಯಾಕಂದರೆ ಒಳಗಡೆ ಎಲ್ಲ ಡಸ್ಟು ಆ ಥರ ಎಲ್ಲ ಕೂತಿರುತ್ತಲ್ಲ, ಅದು ನೀಟಾಗಿ ಹೋಗೋದಿಲ್ಲ ಅದಕ್ಕೋಸ್ಕರ ಈ ಥರ ಟೂತ್ ಬ್ರಷ್ನ ತಗೊಂಡು ನೀಟಾಗಿ ಎಲ್ಲನೂ ಉಜ್ಕೊಳ್ತಾ ಇದ್ದೀನಿ. ಈ ಥರ ಉಜ್ಜಿ ಮತ್ತು ಅದ್ರ ಜೊತೆಗೇ ಹಾಕ್ಕೊಂಡು ಒಂದ್ಸರಿ ಕ್ಲೀನ್ ಮಾಡಿಕೊಂಡ್ರೆ ಇವೆಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಅಂತ ಹೇಳಿಬಿಟ್ಟು ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಮಕ್ಕಳಿರುವಾಗ ನಾವು ಎಷ್ಟು ಕ್ಲೀನಾಗಿದ್ರೂ ಸಾಕಾಗೋದಿಲ್ಲ, ದಿನಾನು ನಮಗೆ ಫುಲ್ಲು ಕೆಲಸಗಳೇ ಇರುತ್ತೆ. ಈ ಥರ ಕ್ಲೀನ್ ಮಾಡಿಕೊಂಡೆ ಆಮೇಲೆ ಇದ್ರ ಜೊತೆನೇ ಅದನ್ನು ಆ್ಯಡ್ ಮಾಡಿಕೊಂಡು ಇನ್ನು ಉಳಿದಿರುವಂಥದ್ದೆಲ್ಲ ಇದು ಈಸಿಯಾಗಿ ಕೊಳೆ ಹೋಗುತ್ತೆ. ಅದಕ್ಕೋಸ್ಕರ ಇದಕ್ಕೂ ಸ್ವಲ್ಪ ಒಂದು ಸ್ಕ್ರಬ್ಬರ್ಗೆ ವಿಮ್ ಲಿಕ್ವಿಡ್ನ ಹಾಕ್ಕೊಂಡು ಈ ಥರ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ವಾಶ್ ಮಾಡಾದಮೇಲೆ ಲಾಸ್ಟಿಗೆ ನಾನು ನೀರಿಗೆ ಮತ್ತೆ ಸ್ವಲ್ಪ ಲಿಕ್ವಿಡ್ನ ಹಾಕಿಬಿಟ್ಟು ಈ ಥರ ನೀರಲ್ಲಿ ಒಂದು 10 ನಿಮಿಷ ಹಾಗೆ ಬಿಡ್ತೀನಿ. ಅಂದರೆ ಡೆಟಾಲಲ್ಲಿ ವಾಶ್ ಮಾಡಿಟ್ರೆ ಒಳ್ಳೆಯದು ಅಂತಾರಲ್ವ, ಕೀಟಾಣುಗಳೆಲ್ಲ ಸಾಯುತ್ತೆ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ಈ ಮೆಥಡ್ನ ಫಾಲೋ ಮಾಡ್ತಾ ಇದ್ದೀನಿ. ಆಮೇಲೆ ಇದನ್ನೆಲ್ಲ ತೆಗೆದು ಒಂದು ಅಗಲವಾಗಿರೋ ಟಬ್ಬಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಸ್ವಲ್ಪ ಹೊತ್ತು ಹೊರಗಡೆ ಬಿಸಿಲಲ್ಲಿ ಇಡೋಣ ಅಂತ ಹೇಳಿಬಿಟ್ಟು ಆವಾಗ ನೀಟಾಗಿ ಕ್ಲೀನ್ ಆಗುತ್ತೆ ಅಲ್ವಾ. ಅದಕ್ಕೋಸ್ಕರ ಎಲ್ಲನೂ ಒಂದೊಂದೇ ಎತ್ತಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದರಲ್ಲಿ ಚಿಕ್ಕದಾಗಿರೋ ಹೋಲೆಲ್ಲ ಇರುತ್ತೆ, ಅದರೊಳಗೆಲ್ಲ ನೀರು ಸೇರಿಕೊಂಡಿರುತ್ತೆ, ಅದನ್ನು ಕೂಡ ನೋಡಿ ನೀಟಾಗಿ ಕೊಡಕ್ಕೆ ಹಾಕ್ಕೊಬೇಕಾಗುತ್ತೆ. ಈ ಥರ ಎಲ್ಲನೂ ಈ ಟಬ್ಬಿಗೆ ಹಾಕ್ಕೊಂಡು ಹೊರಗಡೆ ತಗೊಂಡು ಹೋಗ್ತಾ ಇದ್ದೀನಿ ಬಿಸಿಲಿಗಿಡೋಣ ಅಂತ ಹೇಳಿಬಿಟ್ಟು. ಇವತ್ತು ಸ್ವಲ್ಪ ಬಿಸಿಲು ಕೂಡ ಚೆನ್ನಾಗಿತ್ತು, ಹಾಗಾಗಿ ಇಲ್ಲಿ ತಗೊಂಬಂದು ಮೇಲೆ ಇಟ್ಟೆ. ಇಲ್ಲಿ ಇಟ್ಟಿದ್ದೀನಿ, ಬಿಸಿಲು ಚೆನ್ನಾಗಿ ಬೀಳುತ್ತೆ ಅಂತ ಹೇಳಿಬಿಟ್ಟು. ಎಲ್ಲ ನೀಟಾಗಿ ಡ್ರೈ ಆಗಿತ್ತು. ಡ್ರೈ ಆದಮೇಲೆ ಅದನ್ನೆಲ್ಲ ತಗೊಂಬಂದು ಆರ್ಗನೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಎತ್ತಿಟ್ಕೊಂಡು ಇದರಲ್ಲಿ ಎಲ್ಲನೂ ಕೆಟಗರಿ ವೈಸು ನಾನು ಸ್ವಲ್ಪ ಸಪ್ರೇಟ್ ಮಾಡಿ ಇಟ್ಕೊತೀನಿ. ಇದರಲ್ಲಿ ಫ್ಲ್ಯಾಶ್ ಕಾರ್ಡ್ಸ್ ಇದೆ, ಅದನ್ನೆಲ್ಲ ನಾನು ಈ ಥರ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ತೆಗೆದಿಟ್ಕೊತೀನಿ. ಇಲ್ಲಾಂದರೆ ಯಾವಾಗಲೂ ಎತ್ಕೊಂಡು ಮನೆಯೆಲ್ಲ ಹರಡಿ ಕಚ್ಚಿ ಹಾಳು ಮಾಡ್ತಾ ಇರ್ತಾರಲ್ವ, ಅದಕ್ಕೋಸ್ಕರ ಇದು ಫ್ಲ್ಯಾಶ್ ಕಾರ್ಡ್ಸ್ನೆಲ್ಲ ಒಂದು ಬಾಕ್ಸ್ ಇದೆ, ಅದ್ರ ಒಳಗಡೆನೇ ಸಪ್ರೇಟಾಗಿ ಇಟ್ಕೊತೀನಿ. ಅವಳಿಗೆ ಫ್ಲ್ಯಾಶ್ ಕಾರ್ಡ್ಸ್ ಅಂದರೆ ತುಂಬ ಇಷ್ಟ, ಅದಕ್ಕೆ ನೋಡ್ತಾ ಇದ್ದಾಳೆ. ಇದರಲ್ಲಿ 56 ಫ್ಲ್ಯಾಶ್ ಕಾರ್ಡ್ಸ್ ಇದೆ. ಅದೆಲ್ಲದೂ ಅವಳಿವಾಗ ಐಡೆಂಟಿಫೈ ಮಾಡ್ತಾ ಇದ್ದಾಳೆ. ಏನಾದರೂ ಸಾಕು, ಒಂದು ಸರಿ ಹೇಳಿಕೊಟ್ರೆ ಸಾಕು, ಎಲ್ಲನೂ ಕರೆಕ್ಟಾಗಿ ಹೇಳ್ತಾಳೆ. ಇದು ಕೂಡ ಒಂದು ಫ್ಲ್ಯಾಶ್ ಕಾರ್ಡ್ಸ್ನ ಹಾಕಿದ್ರೆ ಅದರಲ್ಲಿ ನೇಮ್ ಬರುತ್ತೆ ವಿತ್ ಸೌಂಡ್ ಬರುತ್ತೆ, ಆ ಥರದ್ದು. ಅದಂದರೆ ಅವಳಿಗೆ ಸಖತ್ ಇಷ್ಟ, ಅದನ್ನು ನೋಡಿದ್ರೆ ಸಾಕು ಬೇಕು ಅಂತ ಜಗಳ ಆಡ್ತಾ ಇದ್ದಾಳೆ ಇವಾಗ. ಯಾಕಂದರೆ ಎನಿಮಲ್ ಸೌಂಡ್ ಎಲ್ಲ ಬರುತ್ತಲ್ಲ, ಅದಕ್ಕೋಸ್ಕರನೇ ಅದನ್ನು ತುಂಬ ಇಷ್ಟಪಡ್ತಿದ್ದಾಳೆ. ಇವಾಗ ಒಂದು ಕ್ಯಾಟ್ ಹಾಕ್ತಾ ಇದ್ದೀನಿ,
ಅಲ್ಲಿ ಕ್ಯಾಟ್ ಅಂತ ನೇಮ್ ಹೇಳುತ್ತೆ, ವಿತ್ ಅದು ಯಾವ ಥರ ಸೌಂಡ್ ಮಾಡುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೂಡ ತೋರಿಸುತ್ತೆ. ಇದು ನಾವು ಎಲ್ಲ 1 ಇಯರ್ ಪ್ಲಸ್ ಮಕ್ಕಳಿಗೆ ಆರಾಮಾಗಿ ತೊಗೊಬೋದು, ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ನಾನು ಕೂಡ ಹೀಗೆ ಒಂದು ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಇದನ್ನು ತರಿಸಿರೋದು ಅಮೆಜಾನಲ್ಲಿ. ತುಂಬ ಚೆನ್ನಾಗಿದೆ. 250 ರುಪೀಸ್ ಅಷ್ಟೇ. ಅದಕ್ಕೆ 240 ಕಾರ್ಡ್ ಬಂದಿದೆ. 2 ಸೈಡು ಕೂಡ ಎನಿಮಲ್ಸು, ಬರ್ಡ್ಸು, ಫ್ರೂಟು, ಫ್ಲವರ್ಸ್, ವೆಹಿಕಲ್ಸ್ ಈ ಥರ ಎಲ್ಲನೂ ಇದೆ. ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಯಾರಾದರೂ ತರಿಸೋರಿದ್ರೆ ಆರಾಮಾಗಿ ತರಿಸ್ಕೊಳ್ಬೋದು. ಮಕ್ಕಳು ತುಂಬ ಇಷ್ಟಪಟ್ಟು ಇದರಲ್ಲಿ ಆಟ ಆಡ್ತಾರೆ. ಹಾಗೆ ಇದನ್ನೆಲ್ಲ ನಾನು ಒಂದು ಕಡೆ ಬಾಕ್ಸ್ ಒಳಗಡೆ ಇಟ್ಕೊಳ್ತಾ ಇದ್ದೀನಿ. ಇದು ಇನ್ನೊಂದು ಸ್ಲೇಟು, ಇದು ಕೂಡ ಚೆನ್ನಾಗಿದೆ. ಇದು ABCDನೆಲ್ಲ ಜೋಡಿಸೋದು ವಿತ್ ಅದರಲ್ಲಿ ಇಮ್ಯಾಜಸ್ ಇದೆ. ನಾವು ಇದರಿಂದ ಈ ಥರ A ಫಾರ್ ಆ್ಯಪಲ್, B ಫಾರ್ ಬಾಲ್ ಈ ಥರ ಇಮ್ಯಾಜಸ್ನು ಹೇಳ್ಕೊಡ್ಬೋದು. ಅದ್ರ ಜೊತೆಗೆ ಸ್ಪೆಲ್ಲಿಂಗ್ ಇರೋದೆಲ್ಲ ಕಲರ್ ಆ ಥರ ಚೇಂಜಸ್ ಇದೆ. ಅದನ್ನು ನೋಡಿಬಿಟ್ಟು ಕಲರ್ಸು ಕೂಡ ನಾವು ಇದರಲ್ಲಿ ಆರಾಮಾಗಿ ಹೇಳ್ಕೊಡ್ಬೋದು ಮಕ್ಕಳಿಗೆ. ಇದು ಕೂಡ ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ. ತುಂಬ ಚೆನ್ನಾಗಿ ಜೋಡಿಸ್ತಾರೆ. ಈ ಥರ ಕೈಯಲ್ಲಿ ಹಿಡ್ಕೊಂಡು ಸ್ಮಾಲ್ ಎತ್ಕೊಂಡು ಜೋಡಿಸೋದ್ರಿಂದ ಅವ್ರಿಗೂ ಕೂಡ ಒಂಥರ ಎಕ್ಸಸೈಸ್ ಆದಂಗೆ ಆಗುತ್ತೆ ಅಲ್ವಾ. ನಾನು ಇದನ್ನ ನನ್ನ ಮಗನಿಗೋಸ್ಕರ ತರಿಸಿರೋದು. ಇದಕ್ಕೆ ಆಲ್ರೆಡಿ 4 ಇಯರ್ ಆಯಿತು. ಆದರೂ ಕೂಡ ತುಂಬ ಚೆನ್ನಾಗಿ ಬಂತು. ಹಿಂದೆ ನಾವು ಚಾಕ್ ಪೀಸಲ್ಲೆಲ್ಲ ಆರಾಮಾಗಿ ಬರಿಬೋದು ಅದರಲ್ಲಿ. ಅದ್ರ ಜೊತೆಗೆ ಒಂದು ಡಸ್ಟರು ಮತ್ತು ಚಾಕ್ ಪೀಸ್ ಎಲ್ಲ ಬಂದಿತ್ತು, ಅದೆಲ್ಲ ಮಿಸ್ ಆಗಿದೆ ಇವಾಗ. ಬರೀ ಸ್ಲೇಟು ಮತ್ತು ಸ್ಪೆಲ್ಲಿಂಗ್ ಅಷ್ಟೇ ಉಳ್ಕೊಂಡಿದೆ. ಆ ಸ್ಪೆಲ್ಲಿಂಗ್ಗಳನ್ನೂ ಕೂಡ ನಾನು ಈ ಬಾಕ್ಸಿಗೆ ಹಾಕಿ ತೆಗೆದಿಡ್ತೀನಿ. 2 ಸಪ್ರೇಟ್ ಮಾಡ್ಕೊತೀನಿ. ಒಂದು ಲರ್ನಿಂಗ್ ಟಾಯ್ಸ್ ಅಂತ ಹೇಳಿಬಿಟ್ಟು ಅದನ್ನ ಈ ಕಬೋರ್ಡಲ್ಲಿ ಇಟ್ಕೊತೀನಿ. ಇನ್ನೊಂದು ಆಚೆ ಕಡೆ ಕಬೋರ್ಡ್ ಇದೆ, ಅದರಲ್ಲಿ ಬೇರೆ ಐಟಮ್ಗಳೆಲ್ಲ ಮಾಮೂಲಿ ಟಾಯ್ಸ್ ಎಲ್ಲ ಬರುತ್ತಲ್ವ, ಕಾರು, ಬಸ್ಸು, ಜೀಪ್ ಆ ಥರ ಅವಳ ಆಟ ಸಾಮಾನುಗಳನ್ನ, ಮಗನ ವಸ್ತುಗಳನ್ನೆಲ್ಲ ಅವನು ಅಲ್ಲಿ ಇಟ್ಕೊಂಡಿರ್ತಾನೆ. ನಾನು ವಿಡಿಯೋ ಮಾಡ್ತಾನೆ ವಾಯ್ಸ್ ಓವರ್ ಕೊಟ್ಟೆ ಮಾತಾಡಿಕೊಂಡು, ಆದರೆ ನನ್ನ ಮಗಳು ಬಿಡಲಿಲ್ಲ, ತುಂಬ ಗಲಾಟೆ ಮಾಡ್ತಾಯಿದ್ಲು. ಹಾಗಾಗಿ ಸಖತ್ತು ಡಿಸ್ಟರ್ಬೆನ್ಸ್ ಅನ್ನಿಸ್ತು. ಅದಕ್ಕೋಸ್ಕರ ಆ ವಾಯ್ಸ್ನೆಲ್ಲ ಮ್ಯೂಟ್ ಮಾಡಿದ್ದೀನಿ. ಮತ್ತು ಇವಾಗ ವಿಡಿಯೋ ಶೂಟ್ ಮಾಡುವಾಗ ಅಲ್ಲಿ ನಾನು ಫೋನ್ ಇಟ್ಟಿದ್ದೆ, ಅದನ್ನು ನೋಡಿಬಿಟ್ಟು ಹೋಗಿ ಎಳೆದು ಹಾಕ್ತಾಯಿದ್ಲು. ಅದಕ್ಕೆ ಅದು ಕ್ಲಾರಿಟಿ ಕೂಡ ಬಂದಿಲ್ಲ. ಸ್ವಲ್ಪ ದೂರ ಇಟ್ಬಿಟ್ಟು ಶೂಟ್ ಮಾಡ್ತಾಯಿದ್ದೀನಿ. ನನಗೆ ಅದಕ್ಕೋಸ್ಕರ ವಿಡಿಯೋ ಮಾಡೋಕ್ಕೆ ಕಷ್ಟ ಅಂತ ಅನ್ನಿಸ್ತಾ ಇದೆ. ಇದೊಂದು ಕಪ್ಸು, ಇದು ಕೂಡ ತುಂಬ ಚೆನ್ನಾಗಿದೆ. 1 ಇಯರ್ ಪ್ಲಸ್ ಮಕ್ಕಳಿಗೆ ನಾವು ಆರಾಮಲ್ಲಿ ಕೊಡ್ಬೋದು. ತುಂಬ ವೆರೈಟಿಲಿ ಇದರಲ್ಲಿ ಆಟಗಳನ್ನ ಆಡ್ಬೋದು. 10 ಕಪ್ಸ್ ಬಂದಿದೆ. ಅದನ್ನ ಈ ಥರ ಇದ್ರ ಮೇಲೆ ನೋಡಿ ಈ ಥರ ಜೋಡಿಸ್ಕೊಳ್ಳೋಕ್ಕೂ ಯೂಸ್ ಆಗುತ್ತೆ. ಮತ್ತು 1 ಕಪ್ಪಿಂದ ಇನ್ನೊಂದು ಕಪ್ ಒಳಗೆ ಸ್ಮಾಲು, ಬಿಗ್ಗು ಆ ಥರ ಸೈಜಲ್ಲಿ ಅವ್ರು ಹೇಳ್ಕೊಡೋಕ್ಕೂ ಯೂಸ್ ಮಾಡ್ಬೋದು. ಮತ್ತು ಅದ್ರ ಸೈಡಲ್ಲಿ 1, 2, 3 ಆ ಥರ ನಂಬರ್ಗಳನ್ನೂ ಕೂಡ ಬರೆದಿದ್ದಾರೆ. ಕಲರ್ಸ್ ಹೇಳ್ಕೊಡ್ಬೋದು, ನಂಬರ್ ಹೇಳ್ಕೊಡ್ಬೋದು, ಜೊತೆಗೆ ಸೈಜ್ ಹೇಳ್ಕೊಡ್ಬೋದು ನಾವು, ಸ್ಮಾಲು, ಬಿಗ್ಗು ಆ ಥರ ಎಲ್ಲ ಹೇಳ್ಕೊಡೋಕ್ಕೆ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಮತ್ತು ಅದರೊಳಗೆಲ್ಲ ಹಿಂಗೆ ಏನಾದರೂ ಹಾಕಿ ಆಟ ಆಡ್ತಾರಲ್ವ, ಆ ಥರನೂ ಕೂಡ ಆಟಾಡ್ಸೋಕ್ಕೂ ಕೂಡ ಯೂಸ್ ಆಗುತ್ತೆ. ಮತ್ತು ಇದೆಲ್ಲರಿಗೂ ಗೊತ್ತಿರುವಂಥದ್ದೇ, ಎಲ್ಲರ ಮನೇಲೂ ಆಲ್ಮೋಸ್ಟ್ ಇರುತ್ತೆ. ಇದು ಕೂಡ ನನ್ನ ಮಗಂಗೆ ತಂದಿರುವಂಥದ್ದು, 3-4 ಇಯರ್ ಹಳೇದಂತಲೇ ಹೇಳ್ಬೋದು. ಅದು ತುಂಬ ಚೆನ್ನಾಗಿದೆ. ಇವಾಗ ನನ್ನ ಮಗಳಿಗೆ ತುಂಬ ಚೆನ್ನಾಗೇ ಯೂಸ್ ಆಗ್ತಿದೆ. ಅವಳು ಕರೆಕ್ಟಾಗಿ ಇದನ್ನು ಜೋಡಿಸ್ತಾಳೆ. ಎಲ್ಲ ರಿಂಗ್ಗಳನ್ನೂ ಕೂಡ ಕರೆಕ್ಟಾಗಿ ಹಾಕ್ತಾಳೆ. ವಿತ್ ಅವಳಿಗೆ ಕಲರ್ ಕೂಡ ಇದರಲ್ಲಿ ಇರೋದು, ಯಾವ ಕಲರ್ ರಿಂಗ್ ತಗೋಬಾ ಅಂತ ಹೇಳಿದ್ರೆ ಆ ಥರ ಕರೆಕ್ಟಾಗಿ ತಗೊಂಬಂದು ಕೊಡ್ತಾಳೆ. ಇವಾಗ ನಾನು ಈ ಟಾಯ್ಸ್ನೆಲ್ಲ ಈ ಕಡೆ ಕಬೋರ್ಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನೊಂದು ಎನಿಮಲ್ಸ್ ಇದೆ ಇದರಲ್ಲಿ, ಎಲ್ಲ ಮಿಸ್ ಆಗಿದೆ. ಒಂದು 2-3 ಎನಿಮಲ್ಸ್ ಅಷ್ಟೇ ಇದೆ. ಕೌ ಇದೆ, ಹಾರ್ಸ್ ಇದೆ ಮತ್ತು ಶೀಪ್ ಇದೆ. ಅದರಲ್ಲಿ ಇವಾಗ ನನ್ನ ಮಗಳಿಗೆ ಕೇಳ್ತಾ ಇದ್ದೀನಿ ಹಾರ್ಸ್ ಎಲ್ಲಿದೆ ಅಂತ ಹೇಳಿಬಿಟ್ಟು. ಅವಳು ಕರೆಕ್ಟಾಗಿ ತೋರಿಸ್ತಾ ಇದ್ದಾಳೆ. ಈ ಥರ ನಾವು ಎಲ್ಲ ಟಾಯ್ಸಿಂದನೂ ಅವರಿಗೆ ಆರಾಮಲ್ಲಿ ಕಲಿಸ್ಬೋದು. ಪ್ರತಿಯೊಂದು ವಸ್ತುವಿನಲ್ಲೂ ಒಂದೊಂದು ಕಲಿಯೋದು ಇದ್ದೇ ಇರುತ್ತೆ. ಇನ್ನೊಂದು ಫಿಶ್ ಇತ್ತು, ಬಟರ್ಫ್ಲೈ ಇತ್ತು, ಇನ್ನೊಂದು ಈ ಥರ ಒಂದು ಲಂಚ್ ಬಾಕ್ಸ್ ಇತ್ತು. ಅದರೊಳಗಡೆ ಅವನು ಪೆನ್ನು, ಚಾಕ್ ಪೀಸು, ಕಲರ್ಸ್ ಪೆನ್ ಆ ಥರ ಎಲ್ಲ ಹಾಕ್ಕೊಂಡಿದ್ದಾನೆ. ಅದನ್ನೆಲ್ಲ ಕೂಡ ಅಲ್ಲಿಟ್ಟೆ. ಮತ್ತು ಇದೊಂದು ಟಾಯ್ ಯಾವಾಗಲೂ ಆಡ್ತಾ ಇರ್ತಾಳೆ, ಅದಕ್ಕೋಸ್ಕರ ಇಲ್ಲೇ ಮೇಲಿಟ್ಟೆ. ಎಲ್ಲ ವಸ್ತುಗಳನ್ನೂ ಕ್ಲೀನ್ ಮಾಡಿ ಒಂದೇ ದಿನ ವಾಶ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ. ಅದಕ್ಕೋಸ್ಕರ ಇಂಪಾರ್ಟೆಂಟು ಯಾವ್ಯಾವ ವಸ್ತುಗಳನ್ನ ಅವಳು ಜಾಸ್ತಿ ಯೂಸ್ ಮಾಡ್ತಾಳೆ ಅಂಥದನ್ನ ಮಾತ್ರ ನಾನು ತಗೊಂಡು ಇವಾಗ ವಾಶ್ ಮಾಡಿ ತೆಗೆದಿಟ್ಕೊಳ್ತಾ ಇದ್ದೀನಿ, ಕೈಗೆ ಸಿಗೋ ರೀತಿ. ಇನ್ನು ಉಳಿದಿರೋದೆಲ್ಲ ಹಿಂದೆ ಹಾಕಿದ್ದೀನಿ. ಇನ್ನೊಂದಷ್ಟೆಲ್ಲ ಮೂಟೆ ಕಟ್ಟಿ ಮೇಲೆ ಹಾಕಿದ್ದೀವಿ. ಎಲ್ಲರ ಮನೇಲೂ ಅಷ್ಟೇ ಅಲ್ವಾ, ಮಕ್ಕಳಿದ್ದಾರೆ ಅಂದಮೇಲೆ ತುಂಬ ಆಟ ಸಾಮಾನು ಇದ್ದೇ ಇರುತ್ತೆ. ಇದೊಂದು ಬೋರ್ಡ್ ಬುಕ್, ತುಂಬ ಚೆನ್ನಾಗಿದೆ ಇದು. ಇದರಲ್ಲಿ ನೋಡ್ತಿರ್ಬೋದು ನೀವು, ಕಲರ್ಸು, ಬರ್ಡ್ಸು, ನಂಬರ್ಸು, ಆ್ಯನಿಮಲ್ಸು, ಕ್ಯೂಬ್ಸು, ಶೇಪ್ಸು,
ಆ ಥರ ABCDದು ಫ್ರೂಟ್ಸು ಆ ಥರ ತುಂಬ ಚೆನ್ನಾಗಿದೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಇದ್ದರೆ, ಮಕ್ಕಳಿಗೆ ಕಲಿಸ್ಬೇಕು ಅಂತ ಇದ್ದರೆ ಈ ಥರ ಬೋರ್ಡ್ ಬುಕ್ಗಳನ್ನ ತರಿಸ್ಬೋದು. ಯಾಕಂದರೆ ಇದು ಹರಿಯೋಕ್ಕಾಗಲ್ಲ ಅಲ್ವಾ. ಮಾಮೂಲಿ ಬುಕ್ಸ್ಗಳನ್ನ ನಾವು ತರಿಸಿದ್ರೆ ಮಕ್ಕಳು ಅದನ್ನ ಈಸಿಯಾಗಿ ಎಲ್ಲ ಎಳೆದು ಹರಿದಾಕಿ ಹಾಳು ಮಾಡ್ತಾರೆ. ಬಟ್ ಇದರಲ್ಲಿ ಇಮೇಜ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಮಕ್ಕಳು ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಮತ್ತು ಇದರಲ್ಲಿ ಬುಕ್ಸ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿದೆ. ಅವ್ರು ಬಾಯಲ್ಲಿ ಇಟ್ಕೊಂಡು ಕಚ್ಚಿದ್ರೂ ಕೂಡ ಎಳೆದ್ರೂ ಕೂಡ ಏನೂ ಆಗೋದಿಲ್ಲ, ಹಾಳಾಗೋದಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾರಾದರೂ ತರಿಸ್ಕೊಳ್ಳೋರಿದ್ರೆ ಈ ಥರ ಬೋರ್ಡ್ ಬುಕ್ನೇ ತರಿಸಿ. ನನ್ನ ಮಗನಿಗೆ ಓದಿಸುವಾಗ ನನಗಿದೆಲ್ಲ ಗೊತ್ತಿರಲಿಲ್ಲ. ಇವಾಗ ನಾನು ಯಾವುದೋ ವೀಡಿಯೋದಲ್ಲೆಲ್ಲ ನೋಡಿದೆ. ಇವಾಗ IB ಬುಕ್ ಆಫ್ ರೆಕಾರ್ಡ್ ಎಲ್ಲ ಮಾಡಿದ್ದಾರಲ್ವ ಮಕ್ಕಳು, ಅದ್ರ ಬಗ್ಗೆ ಎಲ್ಲ ನೋಡುವಾಗ ನನಗೆ ಫ್ಲ್ಯಾಶ್ ಕಾರ್ಡು, ಈ ಬೋರ್ಡ್ ಬುಕ್ಸ್ಗಳ ಬಗ್ಗೆ ಎಲ್ಲ ಗೊತ್ತಾಯಿತು. ನಾನು ನನ್ನ ಮಗನಿಗಂದರೆ ಈ ಥರ ಮಾಮೂಲಿ ಆಲ್ ಇನ್ ಒನ್ ಬುಕ್ಸ್ನ ತರಿಸಿ ಅದರಲ್ಲೇ ಎಲ್ಲನೂ ಕಲಿಸ್ತಾ ಇದ್ದೆ. ಅದು ಕೂಡ ಚೆನ್ನಾಗಿದೆ. ಅದರಲ್ಲೂ ಎಲ್ಲ ಕಲ್ತ್ಕೊತಿದ್ದ. ಆದರೆ ಬುಕ್ಸ್ನ ಬೇಗ ಎಳೆದು ಹಾಳು ಮಾಡ್ತಿದ್ದ. ಈ ಥರ ತರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ, ಮಕ್ಕಳು ಹಾಳು ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಷ್ಟೇ. ನಾನಿನ್ನೂ ಕೆಲವೊಂದು ಲರ್ನಿಂಗ್ ಟಾಯ್ಸ್ ಇನ್ನೆಲ್ಲ ಇದೆ, ಎಲ್ಲೆಲ್ಲೋ ಇಟ್ಟಿದ್ದೀನಿ. ಅದನ್ನೆಲ್ಲ ತಗೊಂಬಂದು ವಿಡಿಯೋ ಮಾಡಲಿಕ್ಕಾಗಲಿಲ್ಲ. ಮಗಳು ಕೂಡ ಬೇಗ ಎದ್ದು, ಹಾಗಾಗಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತಾ ಇದ್ದೀನಿ. ಬಾಯ್ ಬಾಯ್.